ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋದು ಇದು ಗೊತ್ತಲ್ಲ, ಟಯರಿಂದ ಮಾಡಿರೋದು. ಆ್ಯಂಡ್ ಇದು ಸಿಮೆಂಟಲ್ಲಿ ಯಾರಿಗಾದರೂ ಗೊತ್ತಾಗುತ್ತೆ ಇದು ಅದು ಅಂತ. ಇದು ಒಂದು ವೇಸ್ಟ್ ಮೆಟೀರಿಯಲ್ಲೇ. ಇದು ಫುಲ್ ನಮ್ಮಮ್ಮನೇ ಮಾಡಿರೋದು, ಸಿಮೆಂಟ್ನಲ್ಲಿ ಮಡಿಕೆ ನಮ್ಮಮ್ಮನೇ ಪ್ರಿಪೇರ್ ಮಾಡಿರೋದು. ನಮ್ಮ ಅಪ್ಪಂಗೆ ಸನ್ಮಾನ ಮಾಡುವಾಗ ಹಾರ ಹಾಕಿರ್ತಾರಲ್ಲ, ಇದು ನಾನು ಮಾಡಿರೋದು. ಎಷ್ಟು ಕ್ಯೂಟ್ ಆಗಿದೆ ಅದು. ಇದು ಹಳೆ ಮಣ್ಣಿನ ಆಯ್ತಮ್ಮ ಪಾತ್ರೆ, ಹಳೆ ಪ್ಯಾನ್ನ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ಫ್ರಮ್ ಮೈಸೂರು. ಸೊ ಇವತ್ತು ನಮ್ಮಮ್ಮ ಎಲ್ಲ ಗಾರ್ಡನಿಂಗ್ ಎಲ್ಲ ಆಲ್ಟರ್ ಮಾಡಿದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋದು ಇದು. ಇಲ್ಲಿ ಮಾಡಿರೋ ಎಲ್ಲ ಐಟಮ್ಸ್ ಕೂಡ ಆಲ್ಮೋಸ್ಟ್ ವೇಸ್ಟ್ ಮೆಟೀರಿಯಲಿಂದ ಮಾಡಿರೋದು. ಆ್ಯಂಡ್ ಇದು ಟಯರ್ ಬರುತ್ತಲ್ಲ, ಟಯರಿಂದ ಮಾಡಿರೋದು. ಆ್ಯಂಡ್ ಇದು ಸಿಮೆಂಟಲ್ಲಿ ನಮ್ಮ ಅಮ್ಮನೇ ಮಾಡಿರೋದು ಡಕ್. ಆ್ಯಂಡ್ ನೋಡಿ ಮಿನಿಯೇಚರ್ ಗಾರ್ಡನ್ ಥರ ಕ್ಯೂಟಾಗಿದೆ. ಆ್ಯಂಡ್ ಆಲ್ಸೋ ಇದು ನೋಡಿ, ಇದೆಲ್ಲ ಸಿಮೆಂಟಲ್ಲಿ ನಮ್ಮಮ್ಮ ಮಾಡಿರೋದು. ಸೊ ಇನ್ನೂ ತುಂಬ ಇದೆ, ತೋರಿಸ್ತೀನಿ. ಇದೆಲ್ಲ ಇವಾಗ ಹೊಸದು ಮಾಡಿರೋದು. ಪಾಟ್ಸ್ ಹಾಕಿ ಈ ಥರ ಒಂದು ನಾಟ್ ಕೊಟ್ಟು ಇಲ್ಲಿ ಪೈಪ್, ನಾರ್ಮಲ್ ಪೈಪ್ ಇದೆಯಲ್ಲ ಅದನ್ನು ಪ್ಲಗ್ ಮಾಡಿ ಈ ಥರ ಹಾಕಿದ್ದಾರೆ. ಹ್ಯಾಂಗಿಂಗ್ಸ್ ಥರ ಬ್ಯೂಟಿಫುಲ್. ಇದು ಕಬ್ಬಿಣದೊಂದು ರಾಡಲ್ಲಿ ಈ ಥರ ಪಾಟ್ಸ್ನ ಈ ಥರ ಪ್ಲೇಸ್ ಮಾಡಿದ್ದಾರೆ. ಇದೆಲ್ಲ ಹಳೇ ಪಾಟ್ಸು, ಅದಕ್ಕೆಲ್ಲ ಪೇಂಟ್ ಮಾಡಿ ಈ ಥರ ಕ್ಯೂಟ್ ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ. ಅದರ ಹೆಸರಲ್ಲ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಆಲ್ಸೋ ಎಲ್ಲನೂ ಇದು ಮಶ್ರೂಮ್ ಥರ ಮಾಡಿದ್ದು. ಇದು ಸ್ವಲ್ಪ ಹಳೇದಾಗಿದೆ, ಬಟ್ ಇದನ್ನು ಮಶ್ರೂಮ್ ಥರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಒಂದು ತೋಚಬಲ್ಲ, ಇದು ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇದು ಒಂದು ವೇಸ್ಟ್ ಮೆಟೀರಿಯಲ್ಲೇ. ಆ್ಯಂಡ್ ಇದು ನೋಡಿ, ಇದು ವೇಸ್ಟ್ ವುಡ್ಡಲ್ಲಿ ನಮ್ಮಮ್ಮ ಸ್ಟ್ಯಾಂಡ್ ಬಾರ್ಡರ್ಸ್ ಬರುತ್ತಲ್ಲ ಅದನ್ನು ಇಟ್ಟು ಈ ಥರ 3 ಪಾಟ್ಸ್ನ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇದು ಹಳೆ ಪ್ಯಾನ್, ನಾವು ಕಿಚನಲ್ಲಿ ಕುಕ್ ಮಾಡೋ ಹಳೆ ಪ್ಯಾನ್ನ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಹೊಸದು ಈ ಸತಿ ಮಾಡಿರೋದು. ಆ್ಯಂಡ್ ಇದು ಮಣ್ಣು ಚಟ್ಟಿ ಅಂತ ಹೇಳ್ತಾರಲ್ಲ, ನಾವು ಕರಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡೋದು, ಅದು ಹಳೇದಾಗಿರೋದನ್ನ ಈ ಥರ ಮಾಡಿದ್ದಾರೆ. ನಮ್ಮ ಅಮ್ಮನ ಬುದ್ಧಿ. ಸೊ ನೋಡ್ತಾ ಇರ್ಬೋದು, ತುಂಬ ಪಾಟ್ಸ್ ಇದೆ. ಆ್ಯಂಡ್ ಇಲ್ಲಿಗೆ ಬಂದರೆ ಇದೂ ಅಷ್ಟೇ ನೋಡಿ, ಕ್ಯೂಟಾಗಿದೆ. ಇದೆಲ್ಲ ಈ ಸತಿ ಹೊಸದು ಮಾಡಿರೋದು. ಆ್ಯಂಡ್ ಇದರಲ್ಲೆಲ್ಲ ಫಿಶ್ ಹಾಕಿದ್ರು ನಮ್ಮಮ್ಮ, ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ಸೊ ಈವ್ನಿಂಗ್ ಟೈಮಲ್ಲಿ ನಮಗೆ ಈ ಥರ ಇದು ಗಾರ್ಡನ್ನೆಲ್ಲ ನೋಡ್ಕೊಂಡು ಈ ಥರ ವಾಕ್ ಮಾಡುವಾಗ ತುಂಬ ಪೀಸ್ಫುಲ್ ಅನಿಸುತ್ತೆ. ನನಗೆ ಗಾರ್ಡನಿಂಗಲ್ಲಿ ಈ ಪಾರ್ಟ್ ತುಂಬ ಇಷ್ಟ. ಈ ಕಡೆನೂ ನೈಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೈಟ್ ವ್ಯೂ ಕೂಡ ಹಾಕ್ತೀನಿ ನಾನು. ಮೂಳ್ಬಲ ಬಕೆಟಲ್ಲಿ ಕಟ್ ಮಾಡಿಬಿಟ್ಟು, ಬಕೆಟ್ನ ಮೇಲ್ ಪಾರ್ಟ್ ಇದೆಲ್ಲ ಕಟ್ ಮಾಡಿಬಿಟ್ಟು ಮಾಡಿರೋದು. ಯಾರಿಗಾದರೂ ಗೊತ್ತಾಗುತ್ತೆ ಇದು ಅದು ಅಂತ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಸಿಮೆಂಟಲ್ಲೇ ಮಾಡಿರೋ ಪಾಟ್ಸ್ ಇದೆಲ್ಲ. ಲಾಸ್ಟ್ ಟೈಮ್ ಪಿಂಕ್ ಪೇಂಟ್ ಹಾಕಿದ್ರು, ಈ ಸತಿ ಪೇಂಟ್ ಚೇಂಜ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಎಲ್ಲರೂ ಫೋಟೋ ಸ್ಪಾಟ್ ಅಂತಲೇ ಇದೆ ಹೇಳ್ಬೋದು. ನಾನು ಎಲ್ಲ ಫೋಟೋಸ್ ನೋಡಿರ್ತೀರ, ಅದು ಈ ಒಂದು ಲೈಕ್ ಈ ಜಾಗದಲ್ಲೇ ಇದೊಂದು ಕಾರ್ನರಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ತುಂಬ ಇದು ಜಾಸ್ತಿ ಬಿಟ್ಟಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೇಲಿರೋ ಎಲ್ಲ ಪಾಟ್ಸ್, ಅಂದರೆ ಈ ಥರ ಚಿಕ್ಕ ಪಾಟ್ಸ್ ಬಿಟ್ಟು ಈ ಥರ ಕೆಳಗಡೆ ಇರೋ ಎಲ್ಲ ಪಾಟ್ಸು ನಮ್ಮ ಅಮ್ಮನೇ ಪ್ರಿಪೇರ್ ಮಾಡಿದ್ದು ಸಿಮೆಂಟಲ್ಲಿ. ಆ್ಯಂಡ್ ಇದು ವೇಸ್ಟ್ ವಾಲ್ಪೇಪರ್ ಇತ್ತಲ್ಲ, ಅದನ್ನು ಮಡಚಿ ಒಂದು ಸ್ಟ್ಯಾಂಡ್ ಥರ ಮಾಡಿ ಅಲ್ಲೂ 3 ಪಾಟ್ ಕೂರಿಸಿದ್ದಾರೆ. ಸೂಪರ್. ನಮ್ಮನೆ ಸುತ್ತ ಈ ಥರ ಪ್ಲ್ಯಾಂಟ್ಸ್ ಇದೆ. ನಮಗೆ ಈ ಥರ ವಾಕ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಗ್ರೀನರಿಯಾಗಿ ಸಕ್ಕತ್ತಾಗಿದೆ. ಹೊರಗಡೆ ಅಷ್ಟೇ ಅಲ್ಲ, ಮನೆ ಒಳಗಡೆನೂ ತುಂಬಾ ಈ ಥರ ಗಾರ್ಡನಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಪಾಟ್ ಇಟ್ಟಿದ್ದಾರೆ. ಆ್ಯಂಡ್ ಇದನ್ನು ನಮ್ಮ ಅಮ್ಮನೇ ಪ್ರಿಪೇರ್ ಮಾಡಿರೋದು ವೇಸ್ಟ್ ವುಡ್ ಮೆಟೀರಿಯಲಲ್ಲಿ ಈ ಥರ ಥ್ರೆಡ್ ಹಾಕಿದ್ದಾರೆ. ಇದು ಕೃಷ್ಣನ ಮಡಿಕೆ ನಮ್ಮ ಅಮ್ಮನೇ ಪ್ರಿಪೇರ್ ಮಾಡಿರೋದು. ಪ್ಲಾಸ್ಟಿಕ್ ಇದು ಬರುತ್ತಲ್ಲ, ಆಯ್ತನ್ಪ್ರೈಕ ಮಡಿಕೆ ಅಲ್ಲ, ಬಿಂದಿಗೆ.
ಅದರಲ್ಲಿ ಮಾಡಿರೋದು ಇದೆಲ್ಲ ಕಾಡಯ್ಯ ಮೈಸೂರಲ್ಲಿ ಸಿಗುತ್ತೆ ಈ ಥರ ಐಟಮ್ಸ್ ಎಲ್ಲ ಅಲ್ಲಿ ತಂದಿರೋದು. ಆ್ಯಂಡ್ ಇದು ನ್ಯೂಸ್ ಪೇಪರ್ನ ರೋಲ್ ಮಾಡಿ ಪ್ರಿಪೇರ್ ಮಾಡಿರೋದು ಇದು ಪಾಟ್. ಇದನ್ನು ಅಷ್ಟೇ ನಮ್ಮ ಅಪ್ಪಂಗೆ ಸನ್ಮಾನ ಮಾಡುವಾಗ ಹಾರ ಹಾಕಿರ್ತಾರಲ್ಲ ಅದನ್ನು ನಮ್ಮಮ್ಮ ಬಿಡಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಈ ಥರ ಮಾಡಿದ್ದಾರೆ. ಇದು ಅಷ್ಟೇ ವೇಸ್ಟ್ ವುಡ್ಡಲ್ಲಿ ಈ ಥರ ಒಂದು. ಆ್ಯಂಡ್ ಇದು ನನ್ನ ಫೇವ್ರೆಟ್. ಇದು ನೋಡಿ, ಇದು ವುಡ್ಡಲ್ಲಿ ಮಾಡಿರೋದು. ಇದು ನ್ಯೂಸ್ ಪೇಪರ್ ರೋಲ್ ಮಾಡಿ ಟ್ರೀ ಥರ ಮಾಡಿದ್ದಾರೆ. ಆ್ಯಂಡ್ ಈ ಥರ ಸ್ಟೋನ್ಸ್ ಕೊಟ್ಟಿದ್ದಾರೆ. ವಾಲ್ ಹ್ಯಾಂಗಿಂಗ್. ಇದು ಫುಲ್ ನಮ್ಮಮ್ಮನೇ ಮಾಡಿರೋದು, ಸಿಮೆಂಟಲ್ಲಿ ಮಾಡಿರೋದು. ಇಲ್ಲಿ ಮೋಟರ್ ಹಾಕಿದರೆ ನೀರು ಈ ಥರ ಯಾವಾಗಲೂ ಬೀಳ್ತಾ ಇರುತ್ತೆ. ಅದನ್ನು ಒಂದ್ಸತಿ ತೋರಿಸ್ತೀನಿ. ಆ್ಯಂಡ್ ಈ ಟೆಡ್ಡಿ ಬೇರ್ ಕೂಡ ನಾಯಿ ನಮ್ಮಮ್ಮನೇ ಹೊಲ್ದಿರೋದು. ಇದು ನಾನು ಮಾಡಿರೋದು ವೇಸ್ಟ್ ವುಡ್ಡಲ್ಲಿ ಮಾಡಿರೋದು. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ ಮೇಕಪ್ ಎಲ್ಲ ಇಟ್ಕೊಳಕ್ಕೆ ಮಾಡಿದ್ದೆ. ಆಮೇಲೆ ನನ್ನ ತಂಗಿ ನಂದು ಎಲ್ಲ ಪ್ರೈಸಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆಗಿದೆ. ಆ್ಯಂಡ್ ಇದು ನಮ್ಮಮ್ಮ ಮಾಡಿರೋದು ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಅದು ನನ್ನ ಟೆಡಿ ಬೇರ್ಸ್ನೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇದು ನೋಡಿ ಕೀ ಸ್ಟ್ಯಾಂಡ್. ಸೊ ಇದು ನಮ್ಮ ಮನೇಲಿ ಹೊರಗಡೆ ಡಿಸೈನ್ಗೆ ಅಂತ ತರಿಸಿರೋದು ಸಿಮೆಂಟ್ದು. ಅದು ವೇಸ್ಟ್ ಆಗಿರೋದನ್ನ ಈ ಥರ ಡಿಸೈನ್ಸ್ ಹಾಕಿ ಈ ಥರ ಕೀ ಹ್ಯಾಂಗಿಂಗ್ ಥರ ಮಾಡಿದ್ದಾರೆ. ಇದು ನಮ್ಮಮ್ಮ ಮುಂಚೆ ಇದ್ರ ಕ್ಲಾಸಸ್ ತಗೊಳ್ತಾ ಇದ್ರು. ಈ ಕ್ಲಾಸಸ್ ತಗೊಂಡಾಗಲೇ ನನಗೆ ಅಕ್ಷಯ್ ಸಿಕ್ಕಿದ್ದು. ಇದು ಹಳೆ ಸ್ಟೀಲ್ ಪಾತ್ರೆ, ಅದನ್ನು ಬಿಟ್ಟಿಲ್ಲ ನಮ್ಮಮ್ಮ. ಅಲ್ಲೂ ಒಂದು ಹ್ಯಾಂಗಿಂಗ್ ಮಾಡಿದ್ದಾರೆ. ಮನೆ ಒಳಗಡೆನೇ ಎಷ್ಟು ಪ್ಲಾನ್ಸ್ ಇದೆ. ಆ್ಯಂಡ್ ಇದು ಕ್ಯೂಟ್, ನಮ್ಮಮ್ಮನೇ ಹೊಲ್ದಿರೋದು. ಈ ಥರ ಇಲ್ಲಿ ನೋಡಿ ಮಂಕೀಸ್, ಇದೆಲ್ಲ ನಮ್ಮಮ್ಮನೇ ಹೊಲ್ದಿರೋದು. ಆ್ಯಂಡ್ ಇದನ್ನು ಕೂಡ ಫ್ರಂಟಲ್ಲೇ ಈ ಥರ ಹಾಕಿದ್ದಾರೆ. ಸೊ ನಿಮಗೆ ಇದೆಲ್ಲ ಮಾಡೋ ಮೆಥಡ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಪಾಟ್ ಮಾಡೋದೇನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡಿ ತೋರಿಸ್ತಾರೆ. ಕಿಚನ್ಗೆ ಎಂಟ್ರಿ ಆಗುವಾಗಲೇ ನೋಡಿ ಈ ಥರ ಇದೆ. ಇದು ಹಳೆ ಮಣ್ಣಿನ ಆಯ್ತಮ್ಮ ಪಾತ್ರೆ, ದೋಸೆ ಮಾಡೋ ಪಾತ್ರೆ ಇದು. ಅದು ಹಳೇದಾಗಿತ್ತು, ಅದಕ್ಕೊಂದು ಗಿಡ ಹಾಕಿ ಕೂರಿಸಿದ್ದಾರೆ. ಆ್ಯಂಡ್ ಕಿಚನ್ನಲ್ಲೂ ಅಷ್ಟೇ ಲಕ್ಕಿ ಬ್ಯಾಂಬು ಇದು ಈ ಥರ ಹಾಕಿದ್ದಾರೆ. ಸೊ ನೋಡಿದ್ರಲ್ಲ ನಮ್ಮ ಗಾರ್ಡನ್, ಇದೆಲ್ಲ ಮಾಡಿರೋದು ನಮ್ಮಮ್ಮನೇ. ಸೊ ನಮ್ಮಮ್ಮನ ಜೊತೆ ಮಾತಾಡೋಣ. ಏನು ಮಾತಾಡೋ, ನಮ್ಮಮ್ಮ ಮೇಯ್ನ್ ಇದನ್ನ ಮಾಡಿದ ಕಾರಣ ಮನೇಲೇ ಕೂತಿರ್ತಾರೆ. ಸೊ ಅವಾಗ ನಮ್ಮಮ್ಮಂಗೆ ಏನಾದರೂ ಟೈಮ್ ಚೇಂಜ್ ಆಗಬೇಕು, ಒಂಥರ ಬೋರ್ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಪ್ರೆಷರು ಎಲ್ಲ BP ಇದ್ರೆ ಎಲ್ಲ ನಾರ್ಮಲ್ ಆಗುತ್ತೆ. ಇದರಿಂದ ಎಷ್ಟು ನಮ್ಗೆ ಖುಷಿ ಆಗುತ್ತೆ ಅಂತ ನಮ್ಮ ಮಕ್ಳ ಥರನೇ ನೋಡ್ಕೋಬೋದು ಗಿಡಗಳನ್ನ. ನಮ್ಗೇನಾದರೂ ಪರವಾಗಿಲ್ಲ, ಗಿಡಕ್ಕೆ ಏನಾದರೂ ಆದರೆ ನಮ್ಮ ಅಮ್ಮಂಗೆ ಫುಲ್ ಟೆನ್ಷನ್. ನಮ್ಮ ಮೈಸೂರಲ್ಲಿ ನಮ್ಮ ಮನೆಗೆ ಬಂದ್ರೂ ಅಷ್ಟೇ ಗಿಡಕ್ಕೆ ನೀರು ಹಾಕಬೇಕು, ಅದಕ್ಕೆ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದೇ ರೀತಿ ನಾವು ಗಾರ್ಡನಿಂಗ್ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.